ಸತತ ಸಭೆಯ ಬಳಿಕ ಮಹತ್ವದ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಆಪರೇಷನ್ ಸಿಂಧೂರ ಮತ್ತೆ ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರದ ಸ್ಪಷ್ಟ ನಿಲುವು ಇದಾಗಿದೆ. ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ, ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ. ಹೀಗಾಗಿ ಪಾಕಿಸ್ತಾನಕ್ಕೆ ಕಾದಿದೆ ಮಾರಿ ಹಬ್ಬ. ಆಪರೇಷನ್ ಸಿಂಧೂರದ ಮುಂದುವರೆದ ಅಧ್ಯಾಯ ಇನ್ನೂ ಕೂಡ ತೆರೆದುಕೊಳ್ಳುತ್ತೆ. ಇಲ್ಲಿಗೆ ಮುಗಿದಿಲ್ಲ. ಯಾವ ರೀತಿಯಾಗಿ ಪಾಕಿಸ್ತಾನ ಹೋರಾಟವನ್ನ ಮುಂದುವರಿಸುತ್ತೋ ಅದಕ್ಕೆ ನಾವು ಕೂಡ ಪ್ರತಿಯಾಗಿ ಹೋರಾಟವನ್ನ ಮಾಡ್ತೀವಿ. ಪಾಕಿಸ್ತಾನಕ್ಕೆ ಇನ್ನಷ್ಟು ಹೋರಾಟದ ಬಿಸಿಯನ್ನ ಮುಟ್ಟಿಸ್ತೀವಿ ಅನ್ನೋ ಸಂದೇಶವನ್ನ ಕೊಟ್ಟಿದೆ ಭಾರತ. ಓಕೆ, ಅರುಣ್ ನಮ್ಮ ಜೊತೆಗೆ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಅರುಣ್, ಕೇಂದ್ರ ಸರ್ಕಾರದ ಈ ಖಡಕ್ ಎಚ್ಚರಿಕೆ ಪಾಕಿಸ್ತಾನಕ್ಕೆ ಯಾವ ರೀತಿಯಲ್ಲಿ ನಾಟುತ್ತೆ ಅಂತ ಕಾಣಿಸುತ್ತೆ? ಯಾಕಂದ್ರೆ ಯುದ್ಧದ ಒಂದು ಮುನ್ಸೂಚನೆಯನ್ನು ಈಗಾಗಲೇ ಕೊಟ್ಟಾಗಿದೆ. ಎಕ್ಸಾಕ್ಟ್ಲಿ ದಿವ್ಯಾ, ಈ ಭಾರತನೇ ಬೇಕಾಗಿದ್ದು. ಹಿಂದಿನಿಂದನೇ ಭಾರತ ಈ ರೀತಿಯಾದಂಥ ದಿಟ್ಟ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಿದ್ರೆ ಈ ಪರಿಸ್ಥಿತಿ ಇವತ್ತು ಬರ್ತಾ ಇರಲಿಲ್ಲ. ಇವತ್ತು ಭಾರತ ಒಂದು ಸ್ಪಷ್ಟವಾದಂಥ ಮೆಸೇಜ್ ಅನ್ನ ಕಳುಹಿಸಿದೆ. ಆದರೆ ಒಂಥರ ಬೇಸರ ಆಗ್ತಾ ಇರುವಂಥದ್ದು ಏನು ಅಂತಂದ್ರೆ, ಇನ್ನೂ ಒಂದು ಉಗ್ರರ ದಾಳಿ ನಡೀಲಿ, ಆಮೇಲೆ ನಾವು ನೋಡ್ಕೊಳ್ತೀನಿ ಅನ್ನುವಂಥ ಒಂದು ಹೆಜ್ಜೆಯನ್ನ ಹಿಂದೆ ಇಟ್ಟಿರುವಂಥದ್ದೇ ಒಂದು ರೀತಿಯಾಗಿ ಬೇಸರವನ್ನ ಮೂಡಿಸ್ತಾ ಇದೆ. ಕಾರಣ, ಬಿಹಾರದಲ್ಲಿ ನಿಂತ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದೇನು, ಯಾರು ಉಗ್ರರು ದಾಳಿಯನ್ನ ಮಾಡಿದರೆ ಅವ್ರನ್ನು ಕೂಡ ಮಟ್ಟ ಹಾಕ್ತೀವಿ, ಅದರ ಹಿಂದೆ ಇರೋರನ್ನು ಕೂಡ ಮಟ್ಟ ಹಾಕ್ತೀವಿ ಅಂತಂದ್ರೆ ಅರ್ಥ ಏನು? ಹಿಂದೆ ಇರೋರು ಅಂತಂದ್ರೆ ಪಾಕಿಸ್ತಾನ. ಆ ಪಾಕಿಸ್ತಾನವನ್ನ ಮಟ್ಟ ಹಾಕ್ತೀವಿ ಅಂತ ಹೇಳಿದಂಥವ್ರು ಈಗ ಯಾಕೆ ಈ ರೀತಿಯಾಗಿ ನಿರ್ಣಯವನ್ನು ತಗೊಳ್ತಾ ಇದ್ರೆ ಅಂದ್ರೆ, ತಾಳ್ಮೆ ಭಾರತ ಯಾವ ರೀತಿಯಾಗಿ ಅನುಸರಿಸ್ತಾ ಇದೆ ಮತ್ತೊಂದು ಬಾರಿ ಅನ್ನೋದಕ್ಕೆ ಇದೊಂದು ಕಾರಣ. ಏನು ಅಂತಂದ್ರೆ, ಇನ್ನೊಂದು ಏನಾದರೂ ಉಗ್ರರ ದಾಳಿ ಆದರೆ ಅದನ್ನ ಯುದ್ಧ ಅನ್ನೋ ರೀತಿಯಲ್ಲಿ ನಾವು ಪರಿಗಣಿಸ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಇದರ ಅರ್ಥ ಎರಡು ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಕೊಳ್ಬಹುದು. ಈಗ ಸದ್ಯಕ್ಕೆ ನಾವು ಯಾವುದೇ ರೀತಿಯಾಗಿ ಅಗ್ರೆಸಿವ್ ಆಗಿ ತೋರಿಸಿಕೊಳ್ಳೋದಿಲ್ಲ, ತಾಳ್ಮೆಯಿಂದ ಇರ್ತೀವಿ ಅನ್ನೋದು. ಎರಡನೆಯದ್ದು, ಇದೇ ರೀತಿ ನೀವು ಅಟ್ಯಾಕ್ ಮಾಡ್ತಾ ಇದ್ರೆ ನಾವು ಇದನ್ನ ಯುದ್ಧವಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಇವೆರಡು ಅರ್ಥವನ್ನ ಈ ಮೂಲಕವಾಗಿ ಮಾಡ್ಕೊಳ್ಬಹುದು. ಬಟ್ ಭಾರತ ಮಾತ್ರ ನಿನ್ನೆ ಮತ್ತು ಇವತ್ತು ನಡೆಸ್ಕೊಳ್ತಾ ಇರುವಂಥ ಸಭೆಯ ಮೂಲಕವಾಗಿ ತೆಗೆದುಕೊಳ್ಳುವಂಥ ನಿರ್ಣಯ ಏನಿದೆ ಅದು ಸ್ಪಷ್ಟವಾಗಿದೆ. ಪ್ರಪಂಚಕ್ಕೆ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆ. ನಾವು ಏನ್ ಕೊಡಬೇಕಾಗಿತ್ತು ಆ ಮೆಸೇಜ್ ಅನ್ನ ಕೊಟ್ಟಾಗಿದೆ. ಪಹಲ್ಗಾಮ್ನಲ್ಲಿ ನೀವು ದಾಳಿಯನ್ನ ಮಾಡಿದ್ರೆ ಅದಕ್ಕೆ ಉತ್ತರವನ್ನ ಕೊಟ್ಟಿವಿ. ಉಗ್ರರ ಯಾವ್ದಾವ್ದು ಅಡಗು ತಾಣಗಳಿದೆ ಅವುಗಳನ್ನೆಲ್ಲ ಹೊಡೆದು ಹಾಕಿದೀವಿ ಅಂತ ಹೇಳಿ. ಆದ್ರೆ ಪಾಕಿಸ್ತಾನ ಬೇಕು ಅಂತಾನೆ ಕೆಡಕ್ತಾ ಇದೆ ಅನ್ನುವಂಥ ಮೆಸೇಜ್ ಅನ್ನ ನಿನ್ನೆಯೂ ಕೂಡ ವಿದೇಶಾಂಗ ಕಾರ್ಯದರ್ಶಿ ಕೊಟ್ಟಿದ್ರು. ಇವತ್ತು ಮತ್ತೊಂದು ರೀತಿಯಾದಂಥ ಮೆಸೇಜ್ ಅನ್ನ ಪ್ರಪಂಚಕ್ಕೆ ಕೊಡ್ತಾ ಇದ್ದೀವಿ. ನೋಡಿ, ಈಗ ಮತ್ತೆ ಏನಾದರೂ ಇದೇ ರೀತಿಯಾಗಿ ಮಾಡ್ತಾ ಇದ್ರೆ, ಕೆಡಕ್ತಾ ಇದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಈ ಮೂಲಕವಾಗಿ ನೀಡ್ತಾ ಇದೆ ಭಾರತ. ಒಂದು ಒಳ್ಳೆಯ ಹೆಜ್ಜೆಯನ್ನ ಕೂಡ ಇಡ್ತಾ ಇದೆ ದಿವ್ಯಾ.